ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಡ್ವೆಂಚರ್ ಬಿಗಿನ್ಸ್. ಇವತ್ತು ನಾವು ಬಂದಿರೋಂಥ ಪ್ರಸಿದ್ಧವಾದ ಸ್ಥಳ ಸಿಡ್ಲು ಮಲ್ಲಿಕಾರ್ಜುನ. ಈ ಜಾಗ ಇರೋದು ಬೆಟ್ಟದಪುರ ಎಂಬ ಗ್ರಾಮದಲ್ಲಿ, ಮೈಸೂರಿಂದ ಪಿರಿಯಾಪಟ್ಟಣ ಹೋಗೋ ದಾರಿಯಲ್ಲಿ. ಇದನ್ನು ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ವರ್ಷದ ಮೊದಲು ಸಿಡಿಲು ಬರುವಂಥ ಜಾಗ ಇದು. ಹಾಗಾಗಿ ಇದನ್ನು ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅಂತಲೂ ಕರೀತಾರೆ, ಹಾಗೆ ಬೆಟ್ಟದಪುರ ಅಂತಲೂ ಕರೀತಾರೆ. ನಾವು ಬಂದಿರೋ ಟೈಮು ತುಂಬ ಸಖತ್ತಾಗಿದೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಮಳೆ ಕಡಿಮೆ ಅಂತಾರೆ, ಸಣ್ಣ ಸಣ್ಣ ಹನಿ ಬೀಳ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಸ್ಟೆಪ್ಸು ಬಂದು ಅಷ್ಟೊಂದು ಡಿಫಿಕಲ್ಟು ಇಲ್ಲ, ನಿಮಗೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇದೆ ನೋಡಿ, ಸ್ಮಾಲ್ ಸ್ಟೆಪ್ಸ್ ಇದೆ, ನೀವು ಕ್ಲೈಮ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ವೆದರ್ ಮಾತ್ರ ಕ್ಲಾಸಿ ಆಗಿದೆ. ಸ್ವಲ್ಪ ದೂರ ಇದೆ ಅಂದ್ಕೊಂಡ್ರೆ ಇಲ್ಲ, ಇನ್ನು ತುಂಬ ಇದೆ ಹತ್ತೋದು. ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀರಿ, ನಿಮಗೆಲ್ಲ ವೀಡಿಯೋಲಿ ನೋಡ್ಸೋದು ಹೇಗಿದೆ ಅಂತ. ಹೋಗೋಣ. ಸ್ವಲ್ಪ ಮಳೆ ನಿಂತಿದೆ. ಎಷ್ಟು ಸುಂದರವಾಗಿದೆ ಪ್ರಕೃತಿ, ಕಾಡು ಮಧ್ಯದಲ್ಲಿ ಇದೊಂದು ಬೆಟ್ಟ. ಫಸ್ಟ್ ಟೈಮಾ? ವಾ, ಅವಾಗ ಹತ್ತುತ್ತಾ ಇದ್ರೇನೆ ಹೆಲ್ತಿ ಆಗಿರೋದು. ಮಳೆ ಬರ್ತಾ ಇರೋದ್ರಿಂದ ವೆದರ್ ಚೆನ್ನಾಗಿದೆ, ತುಂಬ ಗಾಳಿ ಇದೆ. ಇದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಟ್ಟಲಿರುವಂಥ ಸ್ಥಳ. ಸುಮಾರು 3108 ಇದೆ ಅಂತ ಇಲ್ಲಿ ಉಲ್ಲೇಖ ಇದೆ. ಮೇಲೆ ಪ್ಲೇಸ್ ಬರ್ತಾ ಇದ್ದಂಗೆ ಸ್ಮಾಲ್ ಲೆಫ್ಟ್ ಬರುತ್ತೆ, ಇಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ. ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿರಬೇಕು ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಅದು ಮಳೆಯಲ್ಲಿ. ಈ ಬೆಟ್ಟ ನೀವು ಒಳ್ಳೆ ಫಿಟ್ನೆಸ್ಸಲ್ಲಿದ್ದರೆ ನಿಮಗೆ ಏನಿಲ್ಲ ಅಂದರೂ ಐ ಥಿಂಕ್ 1 hour 1.5 hour ಮ್ಯಾಕ್ಸ್ ರೀಚ್ ಆಗ್ಬಿಡ್ತೀರ. ಒಳ್ಳೆ ಫಿಟ್ನೆಸ್ಸಲ್ಲಿದ್ರಿ ಅಂದರೆ ನೀವು ಬೇಕಂದರೆ ಜಾಗಿಂಗ್ ಮಾಡ್ಬೋದು. 40 to 45 minutes ವಿ ಕ್ಯಾನ್ ರೀಚ್ ಟು ಟಾಪ್. ನಿಮಗೆಲ್ಲ ಹತ್ತಲಿ ಅಂತ ಈಸಿ ಆಗಲಿ ಅಂತ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಮೆಟ್ಲುಗಳನ್ನ ತುಂಬ ಚಿಕ್ಕದಾಗಿ ಮಾಡಿದ್ದಾರೆ. ಪ್ರತಿ ಮೆಟ್ಟಲಲ್ಲೂ ಅಲ್ಲಲ್ಲಿ ಮೆಟ್ಲಲ್ಲಿ ಕೆತ್ತನೆಗಳಿದೆ.
ಅಷ್ಟು ಪ್ರಸಿದ್ಧವಾದ ಸ್ಥಳ ಇದು. ಆಲ್ಮೋಸ್ಟ್ 75% ಕಂಪ್ಲೀಟ್ ಆಯಿತು. ಇದು 7ನೇ ಮಂಟಪ ನಾವು ಇವಾಗ ದಾಟ್ತಾ ಇರೋದು. 7ನೇ ಮಂಟಪ ಹತ್ರ ಬಂದಾಗ ನೀವು ಎಡಗಡೆಯಲ್ಲಿ ವ್ಯೂ ಪಾಯಿಂಟ್ ಇದೆ, ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಆ್ಯಂಡ್ ನಾನು ಹೇಳಿದ್ನಲ್ಲ ನಿಮಗೆ, ನೋಡಿ ಇದೆಲ್ಲ ಕೆತ್ತನೆಗಳು ಆಗಿನ ಕಾಲದಲ್ಲಿ. ಪ್ರತಿ ಮಂಟಪದಲ್ಲೂ ನಂದಿ ಬಂದು ಒಂದಕ್ಕೊಂದು ಮುಖ ಮಾಡಿರುತ್ತೆ. ಬಟ್ ಈ ಮಂಟಪದಲ್ಲಿ ನಂದಿ ಇಲ್ಲ, ಬಟ್ ಅದೇ ಥರ ಕಲ್ಲೊಂದು ಇಟ್ಟಿದ್ದಾರೆ. ಸೊ ಇದನ್ನು ನಾವು ಐನೂರ ಹತ್ರ ಕೇಳೋಣ, ಏನು ಹೇಳ್ತಾರೆ ನೋಡೋಣ ಅದ್ರ ಬಗ್ಗೆ. ತುಂಬ ಚಿಕ್ಕ ಚಿಕ್ಕಾಗಿರೋಂಥ ಸ್ಟೆಪ್ಸ್ ಇದೆ ಇಲ್ಲಿ. ಸೊ ಯಾರು ಭಯ ಬೀಳೋಂಥದ್ದೇನಿಲ್ಲ, ತುಂಬ ಹೈಟು ಏನಿಲ್ಲ, ಇದು ಆರಾಮಾಗಿ ಕ್ಲೈಮ್ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಸುಮಾರು ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋಂಥದ್ದು. ನೀವು ಯಾವತ್ತನ್ನ ನಿಮ್ಮ ಫ್ಯಾಮಿಲಿ ಜೊತೆ ಬರೋಂಗಿದ್ರೆ ಬಂದು ವಿಸಿಟ್ ಮಾಡಿ. ಅದು ಪೋಸ್ಟ್ ಮಾನ್ಸೂನ್ ವೆರಿ ಗುಡ್. ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಬಂದಿರೋ ಟೈಮಲ್ಲಿ ಸ್ವಲ್ಪ ಮಳೆ ಸಿಕ್ಕಿದೆ. ಬಟ್ ಇದಾದಮೇಲೆ ಎಷ್ಟು ಸುಂದರವಾಗಿರುತ್ತೆ ಅಂದರೆ 360 ಡಿಗ್ರಿ ವ್ಯೂ. ಇದೊಂದೇ ದೊಡ್ಡ ಬೆಟ್ಟ ಇರೋದು, ಅದಕ್ಕೆ ಬೆಟ್ಟದಪುರ ಅಂತಲೇ ಹೆಸರಿಟ್ಟಿದ್ದಾರೆ. ಲೊಕೇಶನ್ ಸಿಂಪಲ್, ಗೂಗಲಲ್ಲಿ ಚೆಕ್ ಮಾಡಿ, ಬೆಟ್ಟದಪುರ ಅಂತ. ಇದು ವ್ಯೂ ಪಾಯಿಂಟ್, ಬೆಟ್ಟದಪುರದ ವ್ಯೂ ಪಾಯಿಂಟ್. ಆಲ್ಮೋಸ್ಟ್ ಬಂದಿದ್ದೀವಿ ಸಮುದ್ರ ಹತ್ರ. ಲೆಟ್ಸ್ ಗೋ. ನಾನು ಹೇಳ್ದಂಗೆ ಇದೊಂದೇ ಒಂದು ದೇವಸ್ಥಾನಕ್ಕೆ 2 ಸ್ತಂಭಗಳಿರೋದು. ಒಂದು ಇಲ್ಲಿ ಮುಂದೆ ಇದೆ, ಇನ್ನೊಂದು ಅಲ್ಲಿ. 2 ಸ್ತಂಭಗಳು ಇದೊಂದೇ ಒಂದು ದೇವಸ್ಥಾನದಲ್ಲಿರೋದು. ಮತ್ತು ನೆಕ್ಸ್ಟು ಇದು ಒಂದು ಕಡೆಯಿಂದ ಬರುವಂಥ ಹಳೆ ದಾರಿ. ಇದು ನಾವು ಟ್ರೆಕ್ಕಿಂಗ್ ಮಾಡಿದ್ದೀರಿ. ಬಟ್ ಏನಂದರೆ ಇವಾಗ ಮಳೆಗಾಲದಲ್ಲಿ ಬರೋದ್ರಿಂದ ರೋಡ್ಸ್ ಎಲ್ಲ ಸರಿ ಇರೋಲ್ಲ. ಸೊ ಅದಕ್ಕೆ ಏನು ಮಾಡಿದ್ರಿ, ನಾವು ಇನ್ನೊಂದು ಪಾತಿಂದ ಬಂದಿರೋದು. ಹಂಗೆ ಬಂದರೆ ಇಲ್ಲಿ ನೋಡಿ, ಈ ಕಡೆಯಿಂದ ಎಂಟ್ರಿ ಆಗ್ತೀರಾ. ಇದು ಮತ್ತು ಸಿಡ್ಲು ಮಲ್ಲಿಕಾರ್ಜುನ ಅಂತ ಹೆಸರು ಬರೋಕ್ಕೆ ಏನು ಗೊತ್ತಾ ಕಾರಣ ನೋಡಿ. ಫಸ್ಟು ನಿಮ್ಮ ಲೆಫ್ಟ್ ಸೈಡಲ್ಲಿ ಈ ಕಡೆ ನೋಡಿ, ಇಲ್ಲಿಂದ ಫಸ್ಟು ಸಿಡ್ಲು ಹೊಡೆದ್ರೆ ಫಸ್ಟು ನಂದಿಯಿಂದ ದೇವ್ರದ್ದು ಇನ್ನೊಂದು ಪಾದ ಅಂತಾರೆ. ಇಲ್ಲಿಂದ ಬೆಳಕು ಬೀಳುತ್ತೆ, ಅಲ್ಲೇ ಮುಂದೆ ಇದೆ ದೇವರು, ಇಲ್ಲಿಂದ ಹೊರಗಡೆ ಇದೆ ದೇವರು. ಅಲ್ಲಿಗೆ ಫಸ್ಟು ಬೆಳಕು ಇಲ್ಲೇ ಅಂತ ಬೀಳೋದು ಸಿಡ್ಲು ಹೊಡೆದಾಗ. ಅದಕ್ಕೆ ಇದನ್ನ ಸಿಡ್ಲು ಮಲ್ಲಿಕಾರ್ಜುನ ಅಂತ ಹೆಸರಿರೋದು. ನಾನು ಹೇಳಿದ್ನಲ್ಲ ನಿಮಗೆ, ಇಲ್ಲಿಂದ ನಂದಿ ನೋಡಿಕೊಂಡು ಆಮೇಲೆ ದೇವ್ರಿಗೆ ಫಸ್ಟು ಹೋಗೋದು ಬೆಳಕು. ಅದಕ್ಕೆ ಇದನ್ನ ಸಿಡ್ಲು ಮಲ್ಲಿಕಾರ್ಜುನ ಅಂತ ಹೆಸರು ಬಂದಿದೆ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀನಿ. ಇವಾಗ ದೇವ್ರ ದರ್ಶನ ಮಾಡೋಣ. ಇದು ನಮ್ಮ ಹಿರಿಯರು ಹೇಳ್ತಾರಲ್ಲ, ತಲೆ ಬಾಗಿ ಹೊರಗಡೆ ಬಂದು ದರ್ಶನ ಮಾಡೋ ಅಂತ. ಅಪ್ಪನಿಗೆ ಸಾಥ್ ಕೊಡ್ತಾನೆ. ಇದ್ರ ಬಗ್ಗೆ ತುಂಬ ಇಷ್ಟ ಇದೆ ಅಂತ ಹೇಳಿದ್ನಲ್ಲ, ನಾನು ಹೇಳೋಕ್ಕಿಂತ ಈ ಊರವರೇ ಆದ ಕಲ್ಲೇಶ್ ಅವರು ಇದ್ದಾರೆ ನಮ್ಮ ಜೊತೆಗೆ, ಅವ್ರು ಹೇಳ್ತಾರೆ ಇದ್ರ ಬಗ್ಗೆ. ಸರ್, ಇದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದು ಹಿಂದೆ ಪಾರ್ವತಿ ದೇವಿ ಅಡುಗೆ ಮಾಡ್ಲಿಕ್ಕೆ ಕೆಳಗಡೆ ಒಂದು ಕಟ್ಟೆ ಇದೆ, ಅಲ್ಲಿಂದ ನೀರು ತಂದು ಇಲ್ಲಿ ಅಡುಗೆ ಮಾಡ್ತಿರೋ
ಹಿರಿಯರು ಹೇಳ್ತಾರೆ. ಹೌದು, ಇನ್ನೊಂದು ದಾರಿಯಲ್ಲಿ ಬರೋದು ಅದು. ಹೌದು, ಆ ಕಡೆ ನಾವು ಆ ಕಡೆ ಕೆಳಗಡೆ ಗಾಳಿ ಗೋಪುರ ಇದೆಯಲ್ಲ, ಅದ್ರ ಕೆಳಗಡೆ ಒಂದು ಕಟ್ಟೆ ಇದೆ. ನಾವು ಲಾಸ್ಟ್ ಟೈಮ್ ಕೂತಿದ್ವಲ್ಲ, ಅಲ್ಲಿಂದ ನೀರ್ ತಗೊಬರ್ತಿದ್ವು. ಇದ್ರಲ್ಲಿ ಅವರು ನೀರ್ ತರ್ತಾ ಇದ್ದ. ಹೌದು, ಪಾರ್ವತಿ ದೇವಿಯವರು. ಇನ್ನೊಂದು ಲೈಕ್ ಒಳಗಡೆ ತೊಟ್ಟಿ ಇದೆ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇಷ್ಟು ದೊಡ್ಡ ಬಿಂದಿಗೆನ ಹೊತ್ಕೊಂಡ್ ಬರ್ತಿದ್ರು ಅಂದ್ರೆ ಅವರು ಎಷ್ಟು ದೊಡ್ಡ ಆಳಾಗಿರ್ಬೋದು, ಅಂದ್ರೆ ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿರ್ತಿತ್ತು ಅಂತ ಒಂದ್ಸರಿ ವಿಚಾರಣೆ ಮಾಡ್ಬೇಕಾಗತ್ತೆ. ಇಲ್ಲಿಗೆ ತಂದು ನೀರ್ ಸ್ಟೋರೇಜ್ ಮಾಡ್ತಿದ್ರಂತೆ. ಆ ಬಿಂದಿಗೆನಲ್ಲಿ ನೀರ್ ತಂದು ಇಲ್ಲಿ ಸ್ಟೋರೇಜ್ ಮಾಡಿ ಇಲ್ಲಿ ಅಡಿಗೆ ಮಾಡ್ತಿದ್ವು ಅಂತ. ಎಷ್ಟು ವೆಯ್ಟ್ ಎತ್ಕೋತಾರೆ ಇವಾಗ. ಇದನ್ನೇನೋ ಎತ್ತಬೇಕು ಅಂದ್ರೆ ನಾವು ಎಷ್ಟು ಜನ ಬೇಕಾಗುತ್ತೆ ಅದಕ್ಕೆ? ಎತ್ತಕ್ಕಾಗಲ್ಲ ಅನ್ಸುತ್ತೆ. ಈ ಕಾಲಿದ ಎತ್ತಕ್ಕಾಗಲ್ಲ ನಾವು. ಆ ಬಿಂದಿಗೆ ನೋಡಿ ಎಷ್ಟಿದೆ, ಅದ್ರಲ್ಲಿ ಎಷ್ಟೊತ್ತಿ ತಗೊಂಡ್ಬಿಟ್ಟು ನೀರು ಇರ್ಬೋದಿತ್ತು. ಅಂದ್ರೆ ದೇಹ ಬಲ ಎಷ್ಟು ಇರ್ಬೋದು. ಹೌದು, ದೈವಿ ಬಲ. ನಮ್ಮಲ್ಲೆಲ್ಲ ಹೆಂಗಿದಾರೆ ನೋಡಿ ಇವಾಗ ಯಾರು ನಡೆಯಕ್ಕೆ ಕಷ್ಟ ಬೀಳ್ತಾರೆ ಮೇಲೆ ಬರೋಕ್ಕೆ. ನಮ್ಮಲ್ಲೆಲ್ಲ ಇವಾಗ ಎಷ್ಟು ಕಷ್ಟ ಬೀಳ್ತಾರೆ ಅಂತ ನಿಮಗೂ ಗೊತ್ತಾಗ್ತಾ ಇದೆ ಇವಾಗಿನ ಲೈಫ್ ಸ್ಟೈಲಲ್ಲಿ. ಕರೆಕ್ಟ್ ಅಲ್ವಾ? ಸರಿಯಾದ ಪ್ರಾಪರಾಗಿ ಊಟ ಇಲ್ಲ ನಮಗೆ, ಯಾವುದು ಪ್ರಾಪರಾಗಿ ನಾವು ಎಕ್ಸರ್ಸೈಸ್ ಮಾಡಲ್ಲ, ನಡೆಯೋದು ಇಲ್ಲ. ಪ್ರತಿಯೊಂದಕ್ಕೂ ನಮಗೆ ಎಲ್ಲ ಸ್ಮಾರ್ಟ್ ಬೇಕಾಗುತ್ತೆ. ನೋಡಿ ಹೇಗಿದೆ ಅಂತ. ಇವಾಗ ಅಷ್ಟು ನಾವು ಬೆಟ್ಟ ಎಲ್ಲ ಹಚ್ಕೊಳ್ತಾ ಇರ್ಬೇಕಾದ್ರೆ ಪ್ರತಿ ಸತಿನೂ ನಾವು ಟ್ರೆಕಿಂಗ್ ಮಾಡ್ಬೇಕಾದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನಮ್ಗೆ. ಅದಕ್ಕೆ ಪ್ರತಿ ವಾರ ಅದೇ 15 ದಿವಸಕ್ಕೊಂದ್ಸತಿ ಆಗುತ್ತೆ. ಅದೇ ಎಲ್ಲರಿಗೂ ಹೇಳೋದು, ಮನೆಯಿಂದ ಹೊರಗಡೆ ಹೋಗಿ, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಎಲ್ಲನ ನೇಚರ್ ಲೈಕ್ ತಿಳ್ಕೊಳ್ಳೋ ಪಾರ್ಕ್ ಇರ್ಬೋದು, ಮತ್ತು ಅದೇ ಥರ ಅದನ್ನ ಒಂದು ಹಳ್ಳಿ ಕಡೆಯಲ್ಲಿ ಬೆಂಗಳೂರಿಂದ ಯಾವುದೇ ಇರ್ಬೋದು, ಯಾವುದೇ ಸಿಟಿಯಿಂದ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಬನ್ನಿ. ಅವಾಗ ನಿಮ್ಮ ಬಾಂಡಿಂಗು ಇಂಪ್ರೂವ್ಮೆಂಟ್ ಆಗುತ್ತೆ ಮಕ್ಕಳ ಜೊತೆಗೆ. ಮೊದಲಾದ್ರೆ ಒಂದು ಪಕ್ಷ ಅದನ್ನ ಎತ್ಕೊಂಡು ಎಷ್ಟೋ ಬಾವಿಗಳಲ್ಲಿ ಕೆರೆಗಳಲ್ಲಿ ನಲ್ಲಿ ಮುಂದೆ ಎಲ್ಲ ಕ್ಯೂ ನಿಂತಿರೋರು. ಇವಾಗ ಹಂಗಲ್ಲ, ನಮ್ಮನೆ ನೀರ್ ಪೈಪ್ ಬೇರೆ ಇಟ್ಬಿಡೋರು, ಶಾರ್ಟ್ ಕಟ್. ಇವತ್ತಿನ ಜನತೆಗಳು ನೋಡ್ಬೇಕು, ಆ ಬಿಂದಿಗೆ ನೋಡ್ಬೇಕು, ಆ ನೀರ್ ತತ್ತಿದ್ರು ಅದೆಷ್ಟು ಕಷ್ಟ ಇರ್ತಿತ್ತು ಅಂತ. ಈ ಬೆಟ್ಟದ ಮೇಲೆ ನೀರ್ ತಂತಿದ್ರು ಅಂತ ಮೊದ್ಲು ನೋಡ್ಬೇಕು. ಈ ಬೆಟ್ಟದಲ್ಲಿ ಪ್ರತಿ ವರ್ಷ ಮಲಯ ಗಿರಿಜಮ್ಮ ಅಂತ ದೇವ್ರುಗಳಿಗೆ ಮದುವೆ ನಡೆಯುತ್ತೆ. ಪ್ರತಿ ವರ್ಷ ದೀಪಾವಳಿ ಹಬ್ಬದಲ್ಲಿ ಇಲ್ಲಿ ದೇವ್ರಿಗೆ ಮಲಯ ಗಿರಿಜಂಗೆ ಮದುವೆ ಮಾಡಿ ಇಲ್ಲಿಂದ ಬೆಳ್ಳಿ ಉತ್ಸವ ತಗೊಂಡು ಇಡೀ ಬೆಟ್ಟದಪುರ ಸುತ್ತ, ಮತ್ತೆ ಬೆಟ್ಟದ ತುಂಗ, ಕುಡ್ಕೂರು ಇಲ್ಲೆಲ್ಲ ಪ್ರದಕ್ಷಿಣೆ ಹೋಗುತ್ತೆ. ತಗೊಂಡು ಬೆಳ್ಳಿ ಬಸಪ್ಪನ ಉತ್ಸವ ಮಾಡ್ತಾರೆ. ಯಾವ ಸೀಸನ್ ಮಾಡ್ತಾರೆ? ಅದು ದೀಪಾವಳಿ. ಇನ್ನೊಂದು 3-4 ತಿಂಗಳು ಹೌದು ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪಂಜು ಸೇವೆ ಮಾಡ್ತಾರೆ. ಈಗ ಹರಕೆ ಹೊತ್ತು ಜನಗಳು ಈ ಪಂಜು ಅಂತ ಮಾಡ್ತಾರೆ. ಹಿಂದೆ ಈ ಬೆಂಕಿ ಇದ್ ಮಾಡ್ಕೊಂಡು ಹೋಗ್ತಿಲ್ಲ, ಆ ತರ ಮಾಡ್ಕೊಂಡ್ಬಂದು ಹರಕೆ ಹೊತ್ತರು ಅಂದ್ರೆ ಅವ್ರ ಬೇಡಿಕೆಗಳನ್ನ ಈಡೇರಿದವರು ಪ್ರತಿ ಸಲ ಆ ದೇವ್ರ ಸುತ್ತ ಪ್ರದಕ್ಷಿಣೆ ಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಬರ್ತೀವಿ ಸರ್, ಟ್ರೈ ಮಾಡ್ತೀನಿ ಖಂಡಿತ. ನಿಮ್ಗೆ ಫೋನ್ ಮಾಡ್ತೀನಿ ಸರ್. ಲಕ್ಷಾಂತರ ಜನ ಬರ್ತಾರೆ. ಆ ನೋಡ್ಲಿಕ್ಕೆ ಆ ಇಮ್ಯಾಜಿನೇಷನ್ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ, ಈ ಸತಿ ನಾವು ಖಂಡಿತ ಹೇಳ್ತೀವಿ. ಅದಕ್ಕೆ ಅಕ್ಕಪಕ್ಕದಲ್ಲಿರೋರ್ಗ ಮಾತಾಡಿ, ಒಂದು ಸ್ವಲ್ಪ ಮಾತಾಡಿದಾಗ ಇನ್ನೂ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಇದ್ರ ಬಗ್ಗೆ. ಈ ಬೆಟ್ಟ ಏನೈತೆ ಒಂದು ರೌಂಡ್ ಸುತ್ತ ಬರುತ್ತೆ ಉತ್ಸವ ಹಳ್ಳಿ. ಈ ಬೆಟ್ಟ ಎಷ್ಟೊತ್ತು ತಗೊಂಬೋದು ಸರ್? ಎಷ್ಟು ಒಂದ್ ದಿವಸ ತಗೊಳುತ್ತೆ, ಒಂದೇ ನೈಟ್. ತಿರುವಣ್ಣಾಮಲೆಯಲ್ಲಿ ಯಾವ ತರ ಪ್ರದಕ್ಷಿಣೆ ಇದೆ, ಅದು ಗಿರಿವಾಲಂ ಅಂತ ಮಾಡ್ತಾರೆ. ಆ ರೀತಿ ವರ್ಷಕ್ಕೊಂದ್ಸಲ ಇಲ್ಲಿ ಗಿರಿವಾಲಂ ಮಾಡ್ತಾರೆ. ಕಾಡಕ್ಕೂ ಬರೋಣಲ್ಲ. ಬ್ರೋ ಬರ್ದಲ್ಲೇ ಇಡ್ತಿದ್ರಾ ಈ ವ್ಯೂ ನೋಡ್ಬಿಟ್ಟು? ಅಲ್ಲ ಇವರು ಇವತ್ತು ಬಂದಿದ್ದೀನಿ ಅಂದ್ರೆ ನೀವೇ ಕಲ್ಲೇಸರ ಕಲ್ಲ ಹೆಂಗಿದೆ ವ್ಯೂ, ಸಕ್ಕತ್ತಾಗಿದೆ. ನಮ್ಮ ತಾಯಣೆಗೂ ನಾನು ಲಾಸ್ಟ್ ಟೈಮು ಒಂದು 3-4 ಇಯರ್ಸ್ ಬ್ಯಾಕು ನಾವು ಸಿಡ್ಲು ಮಲ್ಲಿಕಾರ್ಜುನ ಬಂದಾಗ ಅವಾಗ ಒಂದು ಟೀ ಅಂಗಡಿ ಹತ್ರ ನಮಗೆ ಪರಿಚಯ ಆಗಿತ್ತು ಕಲ್ಲೇಶ್ ಅವರು. ಇಲ್ಲಿಗೆ ಬರ್ತಾ ಇದ್ದೀರಿ ಅಂತ ನಿನ್ನೆ ಅವ್ರಿಗೆ ಇನ್ಫಾರ್ಮ್ ಮಾಡಿರಲಿಲ್ಲ, ಏನೋ ಗೊತ್ತಿಲ್ಲ. ಸೊ ನಾನು ಒಂದು ವೀಡಿಯೋನ ಅವ್ರು ಫಾರ್ವರ್ಡ್ ಮಾಡಿದ್ರು. ಆಮೇಲೆ ಸಡನ್ನಾಗಿ ಅವ್ರಿಗೆ ಅಂದೆ, ಇಲ್ಲ ನಾವು ಬರ್ತಾಯಿದ್ದೀರಿ ಹಿಂಗೆ ಬೆಟ್ಟದಪುರಕ್ಕೆ. ಆವಾಗ ಅವರು ಹೌದಾ ಸರ್, ನಾವು ಬರ್ತೀರಿ ಬನ್ನಿ ಅಂತ ಹೇಳಿದ್ದು. ಅದಕ್ಕೆ ಹೇಳೋದು, ಅಕ್ಕಪಕ್ಕದಲ್ಲಿ ಮತ್ತು ಸ್ಥಳೀಯರ ಹತ್ರ ಎಲ್ಲ ಮಾತಾಡಿದಾಗ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ ಇವಾಗ ಇಲ್ಲಿಗೆ ಬಂದಮೇಲೆ ಅವ್ರು ನಮಗೆ ಬೆಟ್ಟದಪುರದ ಬಗ್ಗೆ ಫುಲ್ಲು ಮಾಹಿತಿ ಹೇಳಿದ್ರು, ಹೆಂಗೆ ನಡೆಯುತ್ತೆ ಜಾತ್ರೆ, ಯಾವ ಸೀಸನಲ್ಲಿ ನಡೆಯುತ್ತೆ ಅಂತ. ಇದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅದು ನಾನು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ.
ಕಲ್ಲೇಶ್ ಅವ್ರಿಗೆ ಬೆಟ್ಟದ ಬಗ್ಗೆ ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಅದು ನಾವ್ ಹೇಳ್ಬೇಕು ಸರ್, ಅದು ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ಕೋತೀನಿ. ನಿನ್ನೆ ನಿಮ್ಮ ವಿಡಿಯೋ ನನಗೆ ಸಿಕ್ಕಿದ್ಕೆ, ನಾನು ನಿಮಗೆ ಶೇರ್ ಮಾಡಿದ್ಕೆ, ನೀವು ನಮಗೆ ಇವತ್ತು ಸಿಕ್ಕಂಗೆ ಆಗ್ತು. ಥ್ಯಾಂಕ್ ಯು ಸರ್. ಇರಲಿ ಸರ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಶಿಡ್ಲು ಮಲ್ಲಿಕಾರ್ಜುನ ಬಗ್ಗೆ. ಹೀಗೆ ಇನ್ನೂ ಯಾವ್ದಾನ ಬೆಟ್ಟ ಹತ್ತೋಣ. ಖಂಡಿತ ಸರ್, ನೀವು ಖಂಡಿತ ನಮಗೆ ಕರೆದ್ರೆ ನಮ್ಮ ಅದಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲ ಕರೀಣ ಸರ್, ಹೋಗ್ತಾರ ಪ್ರಯಾಣ ಮಾಡ್ತಾರಣ. ಹೇಗಿತ್ತು ಸರ್ ನಿಮ್ಮ ಫಸ್ಟ್ ಟ್ರೆಕ್ಕಿಂಗು? ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಹಿಂದೆ ಉಳ್ಕೊಬಿಟ್ಟೆ. ಆಮೇಲೆ ಇವ್ರು ಸಿಕ್ಕಿದ್ರು, ಇವರು ಡ್ರೋನ್ ಹಾರಿಸ್ಕೊಂಡು ನಿಂತಿದ್ರಲ್ಲ, ಅದ್ ನೋಡ್ಬಿಟ್ಟೆ ಖುಷಿ ಆಯ್ತು. ಅವ್ರ ಜೊತೆ ಮುಂದೆ ನಿಧಾನಕ್ಕೆ ಬೆಟ್ಟ ಹತ್ಕೊಂಡು ಬಂದ್ಬಿಟ್ಟೆ. ಇಲ್ಲಿ ಬಂದ್ಮೇಲೆ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಅಂತ. ಇಲ್ಲ ಸರ್, ಪ್ರತಿ ಟೈಮು ನಾವು ಬೆಟ್ಟ ಹತ್ತಿದಾಗ ಏನೋ ಒಂದು ಕೊಡುತ್ತೆ. ಆಮೇಲೆ ಅವ್ರೊಂದು ಅಡ್ವೈಸ್ ಮಾಡಿದ್ರು, ಕೂತ್ಕೋಬಾರ್ದು, 10 ನಿಮಿಷ ಅಲ್ಲ 20 ನಿಮಿಷ ಅದು ನಿಂತ್ಕೊಂಡೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಪಾಸ್ ಆಗಿ ಕೂತ್ಕೋಬೇಡಿ ಅಂತ ಅವ್ರು ಹೇಳಿದ್ ಫಾಲೋ ಮಾಡಿದೆ. ರೀಚ್ ಆಗ್ಬಿಟ್ಟೆ ಫೈನಲಿ. ನಾನು ಅನಿತಾ ತೋಟಪ್ಶೆಟ್ಟಿ ಅಂತ, ಮಾಜಿ ತಾಲೂಕು ಪಂಚಾಯತಿ ಮೆಂಬರು, ಮತ್ತು ಒಂದು ಕಲಾವಿದೆಯಾಗಿ ನಾನು ನನ್ನ ಜೀವನನ ಸಾಗಿಸ್ತಾ ಇದ್ದೀನಿ. ನಾನು ರಾಷ್ಟ್ರಮಟ್ಟದ ಕಲಾವಿದೆ. ನಾನು ನಮ್ಮ ಊರಿನ ಬಗ್ಗೆ ಹೇಳ್ಕೊಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಇದು ಶಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅಂತ ಅಂದರೆ ಅದಕ್ಕೆ ಆದ ವಿಶೇಷತೆ ಇದೆ. ಅದಕ್ಕೆ ಏನು ಹಿನ್ನೆಲೆ ಅಂತ ಅಂದರೆ, ಪ್ರತಿ ವರ್ಷ ಏನು ಮೊದಲನೇ ಶಿಡ್ಲು ಹೊಡೆಯುತ್ತೆ, ಅದು ಆ ಬೆಟ್ಟದಲ್ಲಿರುವಂತಹ ದೇವಸ್ಥಾನದಲ್ಲಿ ಎಲ್ಲಿಗೋ ಒಂದು ಕಡೆಗೆ ಅದು ತಾಗಿ ಬರುತ್ತದು, ಅಂದರೆ ಒಂದು ಪ್ರದಕ್ಷಿಣೆ ಹಾಕತ್ತದು. ಆ ಒಂದು ಶಿಡ್ಲು ಆ ಪ್ರದಕ್ಷಿಣೆ ಹಾಕೊಂಡು ಬರೋದ್ರಿಂದ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ದೇವಸ್ಥಾನದಲ್ಲಿ ಯಾವುದೋ ಇಲ್ಲ, ಹೂವು ಏನೋ ಒಂದು ಸುಟ್ಟಿರುತ್ತಲ್ಲಿ. ಹಾಗಾಗಿ ಪ್ರತಿ ವರ್ಷ ಒಂದು ಶಿಡ್ಲು ಅಲ್ಲಿಗೆ ಪ್ರದಕ್ಷಿಣೆ ಹಾಕೊಂಡು ಬರೋದ್ರಿಂದ ಅದಕ್ಕೆ ಶಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹಿನ್ನೆಲೆ ಇದೆ. ಅದಕ್ಕೆ ಸ್ವಲ್ಪ ಕಾಯಕಲ್ಪನ ನಮ್ಮ ಈಗಿನ ಮಂತ್ರಿಗಳಾದಂತಹ ನಮ್ಮ ಶಾಸಕರು ಮತ್ತು ಮಂತ್ರಿಗಳಾದಂತಹ ವೆಂಕಟೇಶ್ವರವರು ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಅದಕ್ಕೆ ಒಂದು ದಾರಿ ಮಾಡಿ, ಮತ್ತು ಮೆಟ್ಲುಗಳನ್ನೆಲ್ಲ ಒಂದು ಹತ್ತೋದಕ್ಕೆ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬ ಕಡಿದಾಗಿತ್ತು ಮೆಟ್ಲುಗಳು. 3600 ಮೆಟ್ಲು ಯಾವುದೇ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಎಲ್ಲೂ ಮೆಟ್ಲಿಲ್ಲ, ಅಷ್ಟು ಮೆಟ್ಲು. ಆ ಒಂದು ಮೆಟ್ಲುಗಳನ್ನ ಜನಗಳು ಸಲೀಸಾಗಿ ಹತ್ತೋದಕ್ಕೆ ಅವರು ಒಂದು ಅನುಕೂಲಗಳನ್ನ ಮಾಡಿಕೊಟ್ರು. ಮೂಲ ದೇವಸ್ಥಾನ ಅದೇನೆ, ಅಲ್ಲಿಗೆ ಯಾರು ಹೋಗೋಕ್ಕಾಗಲ್ಲ, ಅವರು ಇಲ್ಲಿ ಪೂಜೆ ಮಾಡಲಿ ಅಂದ್ಬಿಟ್ಟು ಆ ದೇವ್ರ ಹೆಸರಲ್ಲಿ ಇಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡೋದು. ಇಲ್ಲಿ ವಿಶೇಷತೆ 3 ದೇವರು, ಒಂದು ಗಣಪತಿ, ಒಂದು ಮಲ್ಲಿಕಾರ್ಜುನ ಭ್ರಮರಾಂಬ, ಒಂದು ಬಸವೇಶ್ವರ. 3 ದೇವರೂನು 3 ತೇರನ್ನ ಇದು ಅದು ಆ ಕಾಲದಿಂದ ಎಲ್ಲಾ ಕಡೆನೂ ಒಂಟಿ ತೇರು ನೋಡಲ್ಲ. ಮದುವೆ ಆದ ಹೊಸದವರು ಏನಿದ್ದಾರೆ ಬೇರೆ ಕಡೆ ಕಳಿಸಲ್ಲ, ಒಂದು ತೇರಿ ನೋಡಬಾರ್ದು ಅಂತ ಕಳಿಸಲ್ಲ. ಬಟ್ ಇಲ್ಲಿ ವಿಶೇಷತೆ ಏನಂದ್ರೆ, ಮದುವೆ ಆದ ಹೆಣ್ಮಕ್ಳು ಗಂಡು ಮಕ್ಳು ಏನಿದ್ದಾರೆ ಮೊದಲನೇ ವರ್ಷನೇ ಬರ್ತಾರೆ ಇಲ್ಲಿಗೆ ಬೆಟ್ಟ ಹತ್ತೋದಕ್ಕೆ. ಬೆಟ್ಟದ ಮೇಲ್ಗಡೆ ಗಾಳಿ ಮಂಟಪ ಅಂತಿದೆ, ಅಲ್ಲೊಂದು ಕೊಳ ಇದೆ. ಆ ಕೊಳದಲ್ಲಿ ಏನಂದ್ರೆ, ಅದು ಒಂದು ಬೆಳ್ಳಿ ರಥನ ಆ ಕಾಲದ ರಾಜರು ಏನೋ ಕೊಟ್ಟಿದ್ರಂತ ಇಲ್ಲಿಗೆ. ಇವಾಗ್ಲೂ ಸಹ ಅಲ್ಲಿಗೆ ಕಲ್ಲು ಹೊಡೆದ್ರೆ ಟಣ್ ಅಂತ ಶಬ್ದ ಬರುತ್ತೆ, ಬಟ್ ರಥ ಕಾಣಿಸಲ್ಲ. ಎಷ್ಟೇ ನೀರು ಮುಳುಗೋಗ್ಲಿ, ನೀರು ಸುಂಡಿದ್ರು ರಥ ಕಾಣಿಸಲ್ಲ. ಹಿಂದೆಗಡೆಯಿಂದ ಒಂದು ದಾರಿ ಇದೆಲ್ಲ, ಆ ದಾರಿಯಲ್ಲಿ ಕಾಣಿಸುತ್ತಲ್ಲ ಅದು ಅದು ಇದು ಗಾಳಿ ಮಂಟಪ. ಆ ಮಂಟಪದ ಹತ್ರ ಸುತ್ತಲೂ ಒಂದು ಇದಿದೆ, ಅಲ್ಲಿ ಒಂದು ಕೊಳ ಇದೆ. ಅದು ಬೆಳ್ಳಿ ರಥ ಮುಳುಗಿದೆ ಅಲ್ಲಿ. ಪ್ರತಿ ದೀಪಾವಳಿಗೂ ನಾನು ಕೇಳ್ಪಟ್ಟಿದ್ದೆ ಬೆಟ್ಟ ಪೂರ್ತಿ ರಥೋತ್ಸವ ನಡೆಸ್ತಾರೆ ಅಂತ. ಅದೇನಂದ್ರೆ, ದೀಪಾವಳಿ ವಿಶೇಷತೆ ಏನಂದ್ರೆ, ಏನು ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ಮತ್ತೆ ಬಸವೇಶ್ವರ ಅಷ್ಟೂ ಸಹ ಇಲ್ಲಿ ಮಂಟಪಗಳಾಗ್ತಾರೆ. ಯಾರು ಅಂದ್ರೆ ಆ ಕಾಲದಲ್ಲೇನೆ, ಇವಾಗ ಹೊಸದಾಗಿ ಮಂಟಪಗಳನ್ನ ಅವಕಾಶ ಕೊಡ್ತಾ ಇಲ್ಲ. ಮುಂಚೆಯಿಂದನೇ ಇಲ್ಲಿ ಉಪ್ಪಾರು ಜನಾಂಗದವ್ರು ಇದ್ದಾರೆ, ಅವ್ರಿಗೆ ಮಾತ್ರ ಸೀಮಿತ ದೇವ್ರು ಹೊರೋದು. ಇನ್ನು ಬೇರೆ ಯಾರು ಜನಾಂಗದವರು ಮುಟ್ಟ ಹಾಗಿಲ್ಲ. ದೇವ್ರನ್ನ ಅವರೇ ಹೊರಬೇಕು. ಆ ಕಾಲದಿಂದ ಅವರು ಹೊತ್ಕೊಂಡು ಬಂದಿದ್ದಾರೆ. ಮತ್ತು ಅವರು ಏನು ಅಂದರೆ, ಈಗ ಬೆಟ್ಟದಪುರದಲ್ಲಿ ಹೆಚ್ಚು ಕಮ್ಮಿ ಬೆಟ್ಟದ ಮೇಲಿಂದಾನೇ ಶುರು ಆಗುತ್ತೆ. ಏನು ಮಂಟಪಗಳಿದೆ ನೀವು ನೋಡ್ಕೊಂಡು ಬಂದ್ರಲ್ಲ, ಆ ಒಂದೊಂದು ಮಂಟಪನೂ ಒಬ್ಬೊಬ್ರು ವಹಿಸ್ಕೊಳ್ತಾರೆ. ಬ್ರಾಹ್ಮಣರು ವಹಿಸ್ಕೊಳ್ತಾರೆ, 1-2 ಮಂಟಪಗಳ ಬ್ರಾಹ್ಮಣರುಗಳು ಮಾಡ್ತಾರೆ. ಆಮೇಲೆ ಉಪ್ಪಾರು ಜನಾಂಗದವ್ರು ಮಾಡ್ತಾರೆ. ಇನ್ನು ಎಲ್ಲ ಜನಾಂಗದವ್ರು ಮಂಟಪದ ಮೇಲಿಂದನೂ ದೇವ್ರನ್ನ ಆ ಮಂಟಪದ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ 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 ಕಳಿಸ್ಕೊಡ್ತಾರೆ. 5 ಗಂಟೆಗೆ ಬೆಟ್ಟ ಬಿಟ್ರೆ 4:15 ರಾತ್ರಿ ಬೆಟ್ಟ ಅಂದ್ರೆ, ಇಲ್ಲಿಂದ ಹಿಂದಿನ ದಿನ ರಾತ್ರಿ ಹೊರಟೋಗುತ್ತೆ ದೇವ್ರು, ಅಲ್ಲಿಗೆ ಬೆಟ್ಟದ ಮೇಲೆ ಕೊಟ್ಟೋಗುತ್ತೆ. ಅದೇ ಜನಾಂಗದವ್ರು ತಗೊಂಡೋಗ್ತಾರೆ. ಇಲ್ಲಿ ಇದು ಉಪ್ಪಾರದೇ 2 ಪಂಗಡ ಇದೆ, 2 ಇದಿದೆ. 1 ವರ್ಷ ಒಬ್ರು 1 ವರ್ಷ ಒಬ್ರು, ಅಂದ್ರೆ ಕೊಪ್ಪಲು ಅಂತ ಇದೆ ಇಲ್ಲಿ, ಅವ್ರು 1 ವರ್ಷ. ಇದು ಊರೊಳಗಡೆ ಒಂದು ಟೀಮ್ ಇದೆ, ಅವ್ರು 1 ವರ್ಷ. ಪೂರ್ತಿ ನವರಾತ್ರಿಯಿಂದ ಶುರು ಆಗುತ್ತೆ. 9 ದಿನ ನವರಾತ್ರಿನಲ್ಲೂ ದೇವರ ಉತ್ಸವ ಬರುತ್ತೆ. ಪ್ರತಿದಿನ ದೇವರ ಉತ್ಸವ ಬಂದು ಕೊನೆ ದಿನ ಬನ್ನಿ ಮಂಟಪಕ್ಕೆ ಹೋಗಿ ಇದು ಆಯುಧ ಎಲ್ಲ ತೊಳ್ಕೊಂಡು ಬನ್ನಿ ಪತ್ರ ಕಿತ್ಕೊಂಡು ದೇವಸ್ಥಾನಕ್ಕೆ ಬರ್ತದೆ. ಆಯುಧ ಎಲ್ಲ ತೊಳ್ಕೊಂಡು ದೀಪದ ಮೇಲೆ ದೀಪೋತ್ಸವ ಅಂದ್ಬಿಟ್ಟು ಒಂದು ಸರ್ಕಾರದ ವತಿಯಿಂದನೇ ಇದು ಒಂದು ಕಾರ್ಯಕ್ರಮ
ಇದನ್ನು ಪ್ರಸಾರ ಮಾಡಿದರು. ದೀಪಾವಳಿ ಹಬ್ಬದ ದಿನ ದಿಬ್ಬದ ಮೇಲೆ ದೀಪೋತ್ಸವ ಅಂದರೆ ಅಲ್ಲಿಂದನೂ ದೇವ್ರ ಜೊತೆ ದೀವಿಟ್ಕೆ ಇಟ್ಕೊಂಡು ಬರ್ತಾರೆ ಸಾವಿರಾರು ಜನ ರೈತರು. ಅವ್ರಿಗೇನು ಒಂದು ಭರವಸೆ ಅಂತ ಅಂದರೆ, ನಾವು ದಿವಟಿಗೆ ಹಿಡಿದು ಇದು ದೇವ್ರ ಜೊತೆ ಹೋದರೆ ನಮ್ಮ ಜಮೀನಲ್ಲಿ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಇದಕ್ಕೆ ಹರಿಸ್ಕೊಳ್ತಾರೆ ಅವರು ಅಂತ ನಂಬಿಕೆ. ಅವ್ರು ಹರಿಸ್ಕೊಂಡಾಗ ಏನಾಗುತ್ತೆ, ಪ್ರತಿ ವರ್ಷನೂ ಒಂದು ಮನೆಯಿಂದ ಒಬ್ಬೊಬ್ರು ದಿವಟಿಗೆ ಹಿಡಿತಾರೆ. ಅದನ್ನು ಆ ದಿವಟಿಗೆ ದೇವ್ರ ಜೊತೆ ಪೂರ್ತಿ ಮುಗಿಯೋವರೆಗೂ, ರಾತ್ರಿ 11:30ವರೆಗೂ ದೇವ್ರ ಜೊತೆ ಪೂರ್ತಿ ಸುತ್ತಿ ಬೆಳಗಿನ ಜಾವ ಬಂದು ದೇವಸ್ಥಾನದಲ್ಲಿ ದಿವಟಿಗೆನ ಕೊನೆ ಮಾಡಿ ಆಮೇಲೆ ಮನೆಗೆ ಹೊರಡ್ತಾರೆ ದೇವ್ರ ಜೊತೆ. ಅಲ್ಲಿವರೆಗೂ ದಿವಟಿಗೆ ಇಟ್ಕೊಂಡು ಹೊರಡ್ತಾರೆ ರೈತರುಗಳು. ಆದಷ್ಟು ರೈತರುಗಳೇ ಜಾಸ್ತಿ. ಅದು ನೋಡೋಕೆ ಒಂದು ವಿಶೇಷತೆ ಇದೆ. ನೈಟು ನೀವೇನು ಅದು ದೇವ್ರಿಗೆ ಬರ್ತದೆ, ಆ ದೇವ್ರ ಜೊತೆ ಎಲ್ಲ ಯಾರು ದಿವಟಿಗೆ ಹಿಡ್ದಿರ್ತಾರೆ ಪ್ರತಿಯೊಬ್ಬರು ಬರ್ತಾರೆ. ಒಂದು 2-3 ಸಾವಿರ ಜನ ಬರ್ತಾರೆ ಆ ದಿವಟಿಗೆ ಇಟ್ಕೊಂಡು ದೇವ್ರ ಜೊತೆ. ಅದೇ ಒಂದು ವಿಶೇಷತೆ ಇಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಬೆಟ್ಟದ ಪುರದ ಇತಿಹಾಸ. ಇದೇ ರೀತಿ ಇನ್ನು ಬೇರೆ ಬೇರೆ ಬೆಟ್ಟಗಳು ಹತ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಟ್ಕೊಂಡು ಹೋಗ್ತಾ ಇರ್ತೀನಿ.